ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲರಿಗೂ ಗೊತ್ತು, ನಾನು ಇಲ್ಲಿ ತ್ರಿವೇಂದ್ರಮಲ್ಲಿದ್ದೀನಿ. ಬಟ್ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಎಲ್ಲರಿಗೂ ಕ್ಲಾರಿಟಿ ಇಲ್ಲ. ಸೊ ನಾನಿವತ್ತು ಅದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದಿದ್ದೀನಿ. ಇವರು ನಮ್ಮ ಅಮ್ಮ, ಅವರು ಊಟ ಮಾಡ್ತಾ ಇರಬೇಕಾದ್ರೆ ನಾನು ವಿಡಿಯೋ ತೆಗೆದಿದ್ದು. ಅವ್ರಿಗೆ ಇವಾಗ ಹುಷಾರಿಲ್ಲ. ಏನಾಯಿತು ಅಂತ ಅಮ್ಮನಿಗೆ ಏನಾಯ್ತಂದರೆ, ಫಸ್ಟಿಗೆ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದ್ದು. ನಾವು ನಮ್ಮ ಪಕ್ಕನೇ ನಮ್ಮ ಮನೆ ಹತ್ತಿರ ಅಂದರೆ ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಬಸ್ಸಲ್ಲಿ ಹೋಗ್ಲಿಕ್ಕಿದೆ, ಅಲ್ಲಿ ಹೋಗಿ ಚೆಕಪ್ ಮಾಡಿಸಿದ್ವಿ. ಆವಾಗ ಅವ್ರು ಹೇಳಿದರು ಒಂದು ಸ್ಕ್ಯಾನಿಂಗ್ ಆಗಬೇಕು, ಸ್ಕ್ಯಾನಿಂಗ್ ನಂತರ ಇದೇನು ಅಂತೇಳಿ ಹೇಳ್ತೇನೆ, ಅಲ್ಲಿವರೆಗೆ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರ್ತೇನೆ ಅಂತೇಳಿ. ಸೊ ಒಂದು ವಾರ ಟ್ಯಾಬ್ಲೆಟ್ ಕೊಟ್ಟರು. ಆಮೇಲೆ ಅದರ ಮಿಡ್ಲಲ್ಲಿ ನಾವು ಸ್ಕ್ಯಾನಿಂಗ್ ಹೋಗಿಬಿಟ್ಟು ಸ್ಕ್ಯಾನಿಂಗ್ ಇವರಿಗೆ ತಂದು ಕೊಟ್ವಿ, ಡಾಕ್ಟ್ರಿಗೆ. ಫಸ್ಟ್ ನಮಗೆ ಸಜೆಸ್ಟ್ ಮಾಡಿದ ಡಾಕ್ಟ್ರಿಗೆ ತಂದು ಕೊಟ್ವಿ. ಅವರು ಅದನ್ನು ನೋಡಿಬಿಟ್ಟು ಓಕೆ, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನೀವು ಒಂದ್ಸಲ ಯಾವುದಕ್ಕೂ ಮಂಗಳೂರಿಗೆ ಹೋಗೋದು ಒಳ್ಳೆಯದು ಅಂತೇಳಿ ಒಂದು ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನಲ್ಲ, ತಮ್ಮ ಕರ್ಕೊಂಡೋಗಿರೋದು. ತಮ್ಮ ಅಲ್ಲಿಗೆ ಕರ್ಕೊಂಡೋದ. ಆಮೇಲೆ ಏನಾಯಿತು ಅಂತೇಳಿ ಹೇಳಿದರೆ, ಅಲ್ಲಿ ಹೇಳಿದರು ಓಕೆ, ಇದು ಏನು ಗಡ್ಡೆ ಥರ ಇದೆ, ಬ್ರೆಸ್ಟಲ್ಲಿ ಗಡ್ಡೆ ಥರ ಇದೆ, ಇದನ್ನು ಸರ್ಜರಿ ಮಾಡಿ ತೆಗಿಬೇಕು. ಇವರು ಫ್ರೈಡೇನ ಥರ್ಸ್ಡೇನ ಏನೋ ಹೋಗಿದ್ದಾರೆ. ಅದಕ್ಕೆ ಅಮ್ಮನಿಗೆ ಶುಗರ್ ಕೂಡ ಇದೆ. ಅದಕ್ಕೆ ಅವ್ರು ಹೇಳಿದರು ಓಕೆ, ನೀವು ಮಂಡೇ ಅಡ್ಮಿಟ್ ಆಗಿ ಫ್ರೈಡೇ ಸರ್ಜರಿ ಮಾಡುವ ಅಂತೇಳಿ. ಓಕೆ, ಇವರು ಹಾಸ್ಪಿಟಲಿಂದ ಬಂದರು ಮನೆಯಲ್ಲಿ. ಮತ್ತು ನಮ್ಮ ಮನೆ ಅಂದರೆ ನಮ್ಮ ಪಕ್ಕನೇ ಇರುವಂತಹ ಡಾಕ್ಟ್ರನ್ನ ನಾವು ಕೇಳಿದ್ವಿ, ಈ ಥರ ಹೇಳಿದ್ದಾರೆ, ಏನು ಯಾವ ರೀತಿ ಅಡ್ಮಿಟ್ ಆಗೋದಾ, ಅದೇ ಯಾವ ಕಾರಣದಿಂದ ಆ ಥರ ಆಗಿದೆ ಅಂತೇಳಿ ಎಲ್ಲ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ಈ ಥರ ಡೈರೆಕ್ಟ್ ಸರ್ಜರಿ ಮಾಡೋ ಹಾಗಿಲ್ಲ, ಅದೊಂದು ಅವರೇನು ಮಂಗಳೂರಲ್ಲೆಲ್ಲ ಬ್ಲಡ್ಡಿದು ಅದು ಇದು ಅಂತೇಳಿ ಎಲ್ಲ ಚೆಕ್ ಮಾಡಿದ್ದಾರೆ, ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗ್ ಅಂತೆ, MRI ಅಂತೆ, ಅದು ಇದೆಲ್ಲ ಮಾಡಿದ್ದಾರೆ. ಆದರೆ ಅದರಲ್ಲಿ ನಾರ್ಮಲ್ ಆಗಿತ್ತು. ಆದರೆ ಲಾಸ್ಟಿಗೊಂದು ಅವರು ಬಯೋಪ್ಸಿ ಟೆಸ್ಟ್ ಮಾಡಲಿಲ್ಲ. ಸೊ ಇವರು ನಮ್ಮ ಮನೆ ಹತ್ತಿರದ ಡಾಕ್ಟ್ರ್ ಹೇಳಿದರು, ಅದು ಮಾಡದೆ ಅವರು ಏನಕ್ಕಂತೇಳಿ ಸರ್ಜರಿ ಮಾಡ್ತಾರೆ. ಓಕೆ, ಅದು ಗಡ್ಡೆ ತೆಗಿಬೋದು, ಆದರೆ ಕನ್ಫರ್ಮ್ ಬೇಕಲ್ಲ, ಏನು ಅಂತೇಳಿ ಕನ್ಫರ್ಮ್ ಬೇಕಲ್ವಾ ಅಂತೇಳಿ ಕೇಳಿದರು. ಓಕೆ, ಹಾಗೆ ನಾವು ನೆಕ್ಸ್ಟು ಅಲ್ಲಿ ಅವರಿಗೆ ಮಂಗಳೂರಿನ ಡಾಕ್ಟ್ರಿಗೇ ಕಾಲ್ ಮಾಡಿ ಕೇಳಿದ್ವಿ, ನೀವು ಎಲ್ಲ ಟೆಸ್ಟನ್ನು ಮಾಡಿಸಿದ್ರಿ, ಬಯೋಪ್ಸಿನ ಯಾಕೆ ಪೆಂಡಿಂಗಲ್ಲಿಟ್ರಿ, ಏನಕ್ಕೆ ಮಾಡಲಿಲ್ಲ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ, ಅವರಿಗೆ ಪೇಷಂಟಿಗೆ ಶುಗರ್ ಇರೋದ್ರಿಂದ ನಾವು ಬಯೋಪ್ಸಿ ಮಾಡಲಿಲ್ಲ, ನೀವು ಫಸ್ಟ್ ಬಂದು ಮಂಡೇ ಅಡ್ಮಿಟಾಗಿ ಫ್ರೈಡೇಗಾಗುವಾಗ ನಾವು ಸರ್ಜರಿಗೆ ಕರೆಕ್ಟ್ ಆಗ್ತದೆ, ಆಮೇಲೆ ಇವಾಗ ಫಸ್ಟ್ ಯಾವುದಕ್ಕೂ ಒಂದು ನೀವು ಮಂಡೇ ಬಂದು ಅಡ್ಮಿಟ್ ಆಗಿ ಅಂತ. ಆದರೂ ಕೂಡ ನಮಗೇನು ಧೈರ್ಯ ಇರಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ವಿ, ಬೇರೆ ಪುತ್ತೂರಲ್ಲಿ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಬಯೋಪ್ಸಿ ಏನು ಮಾಡೋಕ್ಕಾಗುತ್ತಾ, ಶುಗರ್ ಇದ್ದರೆ ಮಾಡೋಕ್ಕಾಗಲ್ವ ಬಯೋಪ್ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ಶುಗರ್ ಒಂದಿನ 2 ದಿನದಲ್ಲಿ ಕಂಟ್ರೋಲ್ ಬರುವಂಥದ್ದಲ್ಲ, ನೀವು ಬಯೋಪ್ಸಿ ಮಾಡ್ತೀವಿ ಅಂತೇಳ್ಬಿಟ್ಟು ಪುತ್ತೂರಲ್ಲಿ ಒಂದು ಹಾಸ್ಪಿಟಲಲ್ಲಿ ಬಯೋಪ್ಸಿ ಮಾಡಿದರು. ಓಕೆ, ಅದು ಬಯೋಪ್ಸಿದು ರಿಪೋರ್ಟ್ ಬರಲಿಕ್ಕೆ 15 ದಿನ ಬೇಕು. ಹಾಗೆ 15 ದಿನ ವೆಯ್ಟ್ ಮಾಡಿದ್ವಿ, ನಮಗೇನು ಅಂತೇಳಿ ಕನ್ಫರ್ಮ್ ಬೇಕಲ್ವಾ. ಸೊ 15 ದಿನ ಆದ ನಂತರ ಬಂತು ಅವರಿಗೆ ಕ್ಯಾನ್ಸರ್ ಅಂತೇಳಿ ಕನ್ಫರ್ಮ್ ಆಯಿತು. ಆವಾಗ ನಾವು ಆ್ಯನ್ಕಾಲಜಿಸ್ಟ್ನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರನ್ನೇ ಹೋಗಬೇಕಲ್ವ, ಡಾಕ್ಟ್ರ್ ಹತ್ರನೇ ಹೋಗಬೇಕಲ್ವ. ಹಾಗಂತೇಳಿ ನಾವು ಪುತ್ತೂರಲ್ಲಿ ಇನ್ನೊಂದು ಹಾಸ್ಪಿಟಲ್ ಹತ್ರ ಹೋದ್ವಿ. ಅದಕ್ಕೆ ಸಂಬಂಧಪಟ್ಟ ಡಾಕ್ಟ್ರ್ ಇರೋ ಜಾಗಕ್ಕೇ ಹೋದ್ವಿ. ಅಲ್ಲಿ ಅವ್ರು ಹೇಳಿದರು, ಓಕೆ, ಇದು 3rd ಸ್ಟೇಜ್ ಕಳೆದು 4th ಸ್ಟೇಜ್ವರೆಗೆ ರೀಚ್ ಆಗ್ತಾ ಬಂದಿದೆ, ನೀವು ಇಮಿಡಿಯೇಟ್ ಇವಾಗ ಸರ್ಜರಿ ಮಾಡಬೇಕು, ಭಯ ಪಡುವಂಥದ್ದೇನಿಲ್ಲ, ಎಲ್ಲ ಕ್ಯೂರ್ ಆಗುತ್ತೆ, ಆದರೆ ನೀವು ಮಂಗಳೂರಲ್ಲಿ ಮಾತ್ರ ಸರ್ಜರಿ ಮಾಡಬೇಕು, ಇಲ್ಲಿ ನಮ್ಮ ಹತ್ರ ಅಷ್ಟೊಂದು ಫೆಸಿಲಿಟಿ ಇಲ್ಲ, ಆದರೆ ಡಾಕ್ಟರ್ ನಾನೇ ಅಲ್ಲಿ, ನೀವು ಮಂಗಳೂರಲ್ಲೇ ಸರ್ಜರಿ ಮಾಡಬೇಕು ಅಂತೇಳಿ. ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮತ್ತು ಮನೆಯಲ್ಲಿ ಎಲ್ಲ ಡಿಸ್ಕಸ್ ಮಾಡಿದಾಗ ತಮ್ಮ ಮತ್ತು ತಮ್ಮನ ಫ್ರೆಂಡ್ ಸರ್ಕಲಿಂದ ಏನು ಹೇಳಿದರು ಅಂತೇಳಿ ಹೇಳಿದರೆ, ಇದಕ್ಕಿಂತ ಮೊದಲು
ಅದೇ ಕ್ಯಾನ್ಸರ್ ಬಂದು ಫುಲ್ಲು ಗುಣಮುಖರಾದವರು ಅವನಿಗೆ ಸಜೆಸ್ಟ್ ಮಾಡಿದರು, ನೀವು ಈ ಥರ ತಿರುವನಂತಪುರದಲ್ಲಿ ಒಂದು RCC ಅಂತೇಳಿ ರೀಜನಲ್ ಕ್ಯಾನ್ಸರ್ ಸೆಂಟರ್ ಅಂತೇಳಿದೆ, ಅದು ಅಲ್ಲಿಗೆ ಹೋದರೆ 100% ಕ್ಯೂರ್ ಆಗುತ್ತೆ, ನೀವು ಅಲ್ಲಿಗೇ ಹೋಗಿ, ಬೇಕಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, 2-3 ಸಲ ಬರ್ತೀನಿ ಅಂತೇಳ್ಬಿಟ್ಟು ಅವರು ನಮಗೆ ಸಜೆಸ್ಟ್ ಮಾಡಿದರು. ತಮ್ಮ ಏನು ಮಾಡಿದ, ಅದಕ್ಕೆ ಬೇಕಾಗುವುದನ್ನೆಲ್ಲ ಅಂದರೆ ಇವಾಗ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೇನು ಗೊತ್ತಿಲ್ಲ, ಸೊ ಅವನು ಅದಕ್ಕೆಲ್ಲ ರೆಡಿ ಮಾಡ್ದ. ಹಾಗೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ನೆಕ್ಸ್ಟ್ ಇವಾಗ ಎಷ್ಟು ಜನವರಿಯಿಂದ ನಂತರ ನಾವು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜನವರಿಯಿಂದ ನಂತರ ಇವಾಗ ಸೆಪ್ಟೆಂಬರ್ 9 ತಿಂಗಳಾಗ್ತಾ ಬಂತು. ಸೊ ಟ್ರೀಟ್ಮೆಂಟ್ ಆಗ್ತಾ ಇದೆ, ಪರವಾಗಿಲ್ಲ. ಇವಾಗ ಅಮ್ಮ ಹುಷಾರಾಗಿದ್ದಾರೆ, ನೀವು ಆಗಲೇ ನೋಡಿದ್ರಲ್ಲ, ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಂದರೆ ಇವಾಗ ಮೊನ್ನೆ ಆಗಸ್ಟ್ 29ಗೆ ಸರ್ಜರಿ ಆಗಿ ಇವತ್ತಿಗೆ 20 ಡೇಸ್ ಮೂರಾಯಿತು. ಸೊ ಇನ್ನು ಎಷ್ಟು ದಿನ ನಿಲ್ಲಬೇಕು ಅಂತೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿದ್ದೀವಿ ಈಗ ತಿರುವನಂತಪುರದಲ್ಲಿ. ನೋಡಿ, ಇದು ಅಮ್ಮನಿಗೆ ಒಟ್ಟು 8 ಸೈಕಲ್ ಕಿಮೋಥೆರಪಿ ಇತ್ತು. ಅದರಲ್ಲಿ ಯಾವ ಡೇಟಿಗೆಲ್ಲ ಕಿಮೋಥೆರಪಿ ಆಗಿದೆ, ಹಾಗೆ ಎಷ್ಟು ಡೋಸೇಜ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಹಾಗೆ ಇವಾಗೊಂದು ಪೈಪ್ ಹಾಕಿದ್ದಾರೆ, ಆ ಪೈಪ್ ಕೂಡ ಅಷ್ಟೇ, ಅದರಲ್ಲಿ 30 ml ಬ್ಲಡ್ ಬಂದ ನಂತರ ಅದನ್ನು ರಿಮೂವ್ ಮಾಡೋಕ್ಕೆ ಹೋಗಬೇಕು. ಅಮ್ಮ ಬೇಗ ಹುಷಾರಿ ಆಗಲಿ ಅಂತೇಳಿ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗದವರು ಎಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.